ಯಾರಿಗೆ ಆಗಲಿ ಒಂದು ಕೆಟ್ಟದನ್ನ ಬಯಸೋದು ಬೇಡ. ಇನ್ನೊಂದು ವಿಚಾರ ಏನು ಅಂತಂದ್ರೆ, ಅಂತ ತಪ್ಪಿನ ಕೆಲಸ ಅವ್ರು ಏನ್ರಿ ಮಾಡಿದ್ದಾರೆ ಅಂತ ನೋವು ಕೊಡುವಂಥದ್ದು ಏನಿರ್ತದೆ ಹೇಳಿ, ತುಂಬಾ ನೋವು ಒಳಗಡೆ ಇರುತ್ತೆ ಕಣ್ರಿ. ಆದ್ರೂ ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನು ಅಂತಂದರೆ, ಈಗ ಆಲ್ರೆಡಿ ನೀವು ತಮ್ಮೇಲಲ್ಲಿ ನೋಡಿರ್ತೀರಾ. ವಿಚಾರ ಏನು ಅಂತಂದರೆ, ಪ್ರ್ಯಾಂಕ್ ಕನ್ನಡಿಗ ಅಂತ ಅಂದ್ಬಿಟ್ಟು ಒಂದು ವಿಡಿಯೋ ಮಾಡಾಕ್ತಾಯಿದ್ರು, ಇನ್ಸ್ಟಾಗ್ರಾಮ್ನಲ್ಲಾಗಲಿ ಯೂಟ್ಯೂಬ್ನಲ್ಲೇ ಆಗ್ತಾಯಿದ್ರು. ಅದು ಈಗ ರೀಸೆಂಟಾಗಿ ಒಂದು 4 ದಿನದ ಹಿಂದೆ ಏನೋ ನಡೆದಿದೆ. ಏನು ಅಂತಂದರೆ, ಅವರು ಸೋಷಲಾಗಿ ಹೋಗ್ಬಿಟ್ಟು ಔಟ್ಸೈಡಲ್ಲಿ ಹೋಗಿ ಒಂದು ಪ್ರ್ಯಾಂಕ್ ಥರ ಮಾಡ್ತಾಯಿದ್ರು. ಏನು ಅಂತಂದರೆ, ಒಂದು ಹಗ್ ಆ್ಯಂಡ್ ಸ್ಲ್ಯಾಪ್ ಅಂತ ಅಂದ್ಬಿಟ್ಟು ಒಂದು ಬೋರ್ಡ್ನ ಹಿಡ್ಕೊಂಡು ಹೊರಗಡೆ ಹೋಗಿದ್ರು. ಆವಾಗ ಆಪೋಸಿಟ್ನಲ್ಲಿ ಬರೋವಂಥವ್ರು ಏನು ಅವ್ರ ಅಭಿಪ್ರಾಯ ಏನಾಯಿತು ಅದನ್ನು ತಿಳಿಸ್ಬೇಕಾಗಿತ್ತು. ಅದು ಬಿಟ್ಬಿಟ್ಟು ಕೆಲವೊಬ್ಬರು ತಮಾಷೆಯಾಗಿ ತಗೊಂಡ್ರು, ಎಲ್ಲರೂ ಬಂದ್ಬಿಟ್ಟು ಅದು ಮಾಡಿದ್ರು. ಕೆಲವೊಬ್ಬರು ಒಂಥರ ಏನೋ ಅವ್ರದ್ದು ಏನಾಯಿತು ಅಭಿಪ್ರಾಯ ತಿಳಿಸಿದ್ರು. ಇನ್ನೂ ಕೆಲವೊಬ್ರು ಏನು ಮಾಡಿಬಿಟ್ರು, ಅವ್ರಿಗೆ ಕೋಪದಲ್ಲೇನೋ ಹೊಡೆದ್ಬಿಟ್ಟಿದ್ದಾರೆ. ಅದು ತುಂಬ ಡ್ಯಾಮೇಜ್ ಆಗೋ ಮಟ್ಟಕ್ಕೆ ಹೊಡೆದ್ಬಿಟ್ಟಿದ್ದಾರೆ. ಏನು ತೆಗ್ರಿ ಆ ಥರ ಎಲ್ಲ ಮಾಡಬೇಕು? ಬಡವ್ರ ಮಕ್ಕಳು ಏನೋ ಒಂದು ಮಾಡ್ತಾ ಇರ್ತಾರೆ, ಅದಕ್ಕೆ ಸಪೋರ್ಟ್ ಮಾಡಬೇಕು ಆದಷ್ಟು. ನೋಡಿ, ಅವ್ರಿಗೆ ಆ ಥರ ಮಾಡೋ ಟೈಮಲ್ಲಿ ಯಾರೋ ಗೊತ್ತಿಲ್ಲ ಕಣ್ರಿ, ಅವ್ರಿಗೆ ತುಂಬ ಪೆಟ್ಟಾಗೋ ರೀತಿ ಹೊಡೆದ್ಬಿಟ್ಟಿದ್ದಾರೆ. ಒಳಗಡೆ ಹೆಲ್ಮೆಟೇ ಕಟ್ಟಾಗಬೇಕು ಆ ಥರ ಹೊಡೆದ್ಬಿಟ್ಟಿದ್ದಾರೆ. ಅವ್ರಿಗೆ ಆ ಥರ ಹೊಡೆಯೋಂಥ ಅವಶ್ಯಕತೆ ಏನಿದೆ ಹೇಳಿ? ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು ನೀವು ವೀಡಿಯೋಗಳನ್ನ. ನೋಡಿ ಇಲ್ಲಿ ಏನು ಚೆನ್ನಾಗಿ ವೀಡಿಯೋಗಳನ್ನ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಎಲ್ಲ ತಮಾಷೆಯಾಗಿ ಮಾಡಿದ್ದಾರೆ ಕಣ್ರಿ. ಅವರು ತಮಾಷೆಯಾಗಿ ಮಾಡ್ತಿದ್ದಾರೆ ಅಂತ ಅಂದಮೇಲೆ ತಮಾಷೆಗೇನೆ ರಿಪ್ಲೈ ಕೊಡಬೇಕು. ಅದು ಬಿಟ್ಬಿಟ್ಟು ಆ ಥರ ಹೊಡೆಯೋದ್ರಿಂದ ಏನು ಪ್ರಯೋಜನ ಹೇಳಿ? ಪಾಪ ಇವಾಗ ಅದು ಡ್ಯಾಮೇಜ್ ಆಗಿದೆ. ಈಗ ಅವ್ರು ಏನು ಮಾಡ್ತಾರೆ, ಅದನ್ನು ಮತ್ತೆ ತೊಗೊಳಕ್ಕಾಗುತ್ತಾ? ಅವೆಲ್ಲ ತುಂಬ ಅವರು ತುಂಬ ಪ್ರಾಬ್ಲಮಲ್ಲಿದ್ದಾರೆ. ನೋಡಿ, ಅವ್ರ ತಂದೆ ತಾಯಿ ಯಾವ ಥರ ಅದನ್ನು ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ನೀವು ಒಂದ್ಸಲ ನೋಡಿ ಕೇಳಿಸ್ಕೊಳ್ಳಿ. ಅವನು ಗೊಂಬೆ ಅಂದ್ರೆ ತುಂಬಾ ಇಷ್ಟ ನನ್ನ ಮಗ. ಅವನು ಬೇಡ ಬೇಡ ಅಂದ್ರೆ ಕೇಳಿಲ್ಲ. ಇಲ್ಲಿಗೆ 3 ವರ್ಷ 4 ವರ್ಷ ಅವನು ಮಾಡಾಕ ನಾವೆಷ್ಟು ಹೇಳಿವಿ, ಬೇಡ ಬೇಡ ಅನ್ನೋಲ್ಲ. ಅವನೇ ತಂದ್ಕೊಂಡು ಅವನೇ ಮಾಡಿದನು. ನಮಗಿರೋದು ಅವನೊಬ್ಬೇ ಮಗ. ಅವನಿಗೆ ನೀವು ನೋಡಿರ್ಬೋದು ಇವಾಗ. ನೋಡಿ, ಅವ್ರ ತಂದೆ ತಾಯಿ ಎಷ್ಟೊಂದು ಅದು ಒಂದು ಪಾಪ ಅವರು ಎಷ್ಟು ನೋವಿಂದ ಹೇಳ್ಕೊತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅಷ್ಟೊಂದು ಅವಮಾನ ಮಾಡಬೇಕಾ? ಅದು ಅವಶ್ಯಕತೆ ಇದೆಯಾ? ಆದಷ್ಟು ಹೆಲ್ಪ್ ಮಾಡೋಣ ನಾವು, ಆದಷ್ಟು ಅವ್ರಿಗೆ ಸಪೋರ್ಟ್ ಮಾಡೋಣ. ಅದು ಬಿಟ್ಬಿಟ್ಟು ಆ ಥರ ಮಾಡೋದು ದೊಡ್ಡ ತಪ್ಪು. ಯಾರೇ ಆಗಲಿ ಆ ಥರ ಮಾಡೋಕ್ಕೆ ಹೋಗಬೇಡಿ. ಇದ್ರ ಮುಖಾಂತರ ನಾನು ಹೇಳೋದೇನು ಅಂತಂದರೆ, ಆದಷ್ಟು ಅವ್ರನ್ನ ಪೇಜ್ನ ಹೋಗ್ಬಿಟ್ಟು ನಾವು ಸಪೋರ್ಟ್ ಮಾಡೋಣ. ಇನ್ನೊಂದು ವಿಚಾರ ಏನು ಅಂತಂದರೆ, ಅಂಥ ತಪ್ಪಿನ ಕೆಲಸ ಅವ್ರು ಏನ್ರಿ ಮಾಡಿದ್ದಾರೆ? ಅಂಥದ್ದೇನು ಮಾಡಿಲ್ಲ. ಎಲ್ಲರನ್ನೂ ಆದಷ್ಟು ಜನಗಳನ್ನ ನಗಿಸುವಂಥ ಒಂದು ವಿಚಾರದಲ್ಲೇ ಅವರೆಲ್ಲ ಹೋಗಿರೋವಂಥದ್ದು. ಅಂಥದ್ರಲ್ಲಿ ಅವ್ರಿಗೆ ಅಂಥ ಒಂದು ನೋವು ಕೊಡುವಂಥದ್ದು ಏನಿದೆ ಹೇಳಿ? ಅವ್ರ ತಂದೆ ತಾಯಿ ಎಷ್ಟೊಂದು ನೋವು ಅನುಭವಿಸ್ತಿದ್ದಾರೆ ಅಂತ ಅಂದ್ಬಿಟ್ಟು ನೀವು ನೋಡಿದರೆ, ಈಗಾಗಲೇ ತೋರಿಸ್ತೇನೆ ನಾನು ಆಗ್ಲೇ. ಅವೆಲ್ಲ ಬೇಕಾಗಿತ್ತಾ? ಅದೆಲ್ಲ ಬೇಕಾಗಿಲ್ಲ. ಆದಷ್ಟು ನಾವು ಅವ್ರಿಗೆ ಒಂದು ಒಳ್ಳೆ ರೀತಿಯಾಗಿ ಸಪೋರ್ಟ್ ಮಾಡೋಣ. ನಾವು ಆ ಥರ ಮಾಡೋಕ್ಕಾಗುತ್ತಾ? ಇವಾಗ ನೋಡಿ, ಅವ್ರಿಗೆ ಎಷ್ಟು ನೋವಿರುತ್ತೋ ಏನೋ ಗೊತ್ತಿಲ್ಲ. ಆದರೆ ಅವರು ಟೆಡ್ಡಿ ಅಂತ ಅಂದ್ಬಿಟ್ಟು ಒಂದನ್ನ ಕ್ಯಾಪ್ ಹಾಕ್ಕೊಂಡು ಜನಗಳಿಗೆ ಎಷ್ಟು ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಅಂತ ಅಂದ್ಬಿಟ್ಟು ನೀವು ನೋಡಿದ್ದೀರಾ. ನೋಡಿ, ಎಷ್ಟು ಚೆನ್ನಾಗಿ ಅವರು ಒಂದು ಜನಗಳನ್ನ ಎಷ್ಟೊಂದು ಖುಷಿ ಪಡ್ತಾರೆ ಅನ್ನೋದು ನೀವು ಕೂಡ ನೋಡಿದ್ರೆ. ಆದರೆ ಅವ್ರಿಗೂ ನೋವು ಕೊಡುವಂಥದ್ದು ಏನಿರ್ತದೆ ಹೇಳಿ? ತುಂಬ ನೋವು ಒಳಗಡೆ ಇರುತ್ತೆ ಕಣ್ರಿ. ಆದ್ರೂ ಅವ್ರು ಹೊರಗಡೆ ತೋರಿಸೋದಿಲ್ಲ. ಮತ್ತು ಈಗ ಸದ್ಯದಲ್ಲಿ ನೋಡಿದ್ರೆ, ಈಗ ಒಂದು ನಿನ್ನೆ ನಡೆದಂಥದ್ದು ಏನು ಅಂತಂದರೆ, SMR ಅಂತ ಅಂದ್ಬಿಟ್ಟು ಒಂದು ಇನ್ಸ್ಟಾಗ್ರಾಮ್ ಪೇಜ್ ನಿಮಗೂ ಗೊತ್ತಿರಬಹುದು. ನೋಡಿ, ಅವ್ರು ಹೋಗ್ಬಿಟ್ಟು ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ. ಅವ್ರಿಗೆ ಹೋಗ್ಬಿಟ್ಟು ಹೆಲ್ಪ್ ಮಾಡಿದ್ದಾರೆ. ಅದನ್ನು ತುಂಬ ಜನ ಬೇರೆ ಬೇರೆ ರೀತಿಯಾಗಿ ಏನೇನೇನೇನೋ ವಿಚಿತ್ರವಾಗೆಲ್ಲ ಏನೇನೋ ಕಮೆಂಟ್ಗಳೆಲ್ಲ ಮಾಡಿ ಅವ್ರಿಗೂ ಬೇರೆ ರೀತಿಯೆಲ್ಲ ಮಾತಾಡ್ತಿದ್ದಾರೆ. ಅದೆಲ್ಲ ಏನು ತೆಗ್ರಿ ಮಾತಾಡಬೇಕು? ಇವಾಗ ಅವರು ಆದಷ್ಟು ಸಪೋರ್ಟ್ ಮಾಡ್ತಿದ್ದಾರೆ. ಅವ್ರು ಸಪೋರ್ಟ್ ಮಾಡ್ತಿದ್ದಾರೆ. ಅದನ್ನೆಲ್ಲ ನಾವು ಬೇರೆ ರೀತಿಯಾಗಿ ಒಂದು ಬೇರೆ ರೀತಿಯಾಗಿ ತಿಳಿಸುವಂಥದ್ದು ಏನಿದೆ, ಅವಶ್ಯಕತೆ ಏನಿದೆ ಹೇಳಿ? SMR ಅವ್ರಿಗೆ ನನ್ನ ಕಡೆಯಿಂದ ಸೆಲ್ಯೂಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಅವರು ತುಂಬ ಜನಕ್ಕೆ ಸಹಾಯ ಮಾಡ್ತಾಯಿದ್ದಾರೆ. ನೋಡಿ, ಇನ್ಸ್ಟಾಗ್ರಾಮಲ್ಲಿ ಮತ್ತು ಅವ್ರ ತಾಯಿ ಮತ್ತು ಅವ್ರ ತಂದೆ ಮಾತಾಡ್ತಿರೋದು ನೋಡ್ಬಿಟ್ಟು ನಂಗೆ ತುಂಬ ಒಂದು ಸಂಕಟ ಆಗ್ಬಿಡ್ತು ಕಣ್ರಿ. ಅದು ನೋಡ್ಬಿಟ್ಟು ಅವೆಲ್ಲ ಏನಕ್ಕೆ ಆ ಥರ ಮಾಡ್ಬೇಕು ಹೇಳಿ? ಅವರೆಲ್ಲ ಅಷ್ಟೊಂದು ನೊಂದ್ಕೊಂಡು ಮಾತಾಡ್ತಿದ್ದಾರೆ ಅಂತಂದರೆ ಅವ್ರ ಮನಸ್ಸಿಗೆ ಎಷ್ಟು ನೋವಾಗಿರ್ಬೋದು ಹೇಳಿ? ದೂರ ಹೋದರು ಎಲ್ಲೇ ಇದ್ದರು ನೀನೇ ಮರೆತರು ತಾಯಿ ಮರೆಯಲ್ಲ. ನಾವು ಕೈಲಾದಷ್ಟು ಸಹಾಯ ಮಾಡೋಣ, ಸಪೋರ್ಟ್ ಮಾಡೋಣ. ಅದನ್ನೆಲ್ಲ ಮಾಡಬೇಕು. ಖುಷಿಯಾಗಿ ನಾವು ನಗಾಡ್ಕೊಂಡು ಎಲ್ಲನೂ ಸಂತೋಷದಿಂದ ಇರ್ಬೇಕಂದ್ರೆ. ಅದು ಬಿಟ್ಬಿಟ್ಟು ಆ ಥರ ಎಲ್ಲ ಮಾಡೋದು ಒಂದು ತಪ್ಪು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ವೀಡಿಯೋಗಳನ್ನ ಒಂದಾದ್ಮೇಲೆ ಒಂದು ಪ್ಲೇ ಮಾಡ್ತೀನಿ, ನೋಡಿ ಹೇಗಿದೆ ಅಂತ ಅಂದ್ಬಿಟ್ಟು. ಮತ್ತು ಇನ್ಸ್ಟಾಗ್ರಾಮ್ಗೆ ಹೋಗ್ಬಿಟ್ಟು ನೀವು ಫಾಲೋ ಆಗಿ. ಓಕೆನಾ ಫ್ರೆಂಡ್ಸ್? ಇದ್ರ ಮೂಲಕ ನಾನು ಹೇಳೋದೇನು ಅಂತಂದರೆ, ಯಾರಿಗೇ ಆಗಲಿ ಒಂದು ಕೆಟ್ಟದನ್ನು ಬಯಸೋದು ಬೇಡ. ಆದಷ್ಟು ಒಳ್ಳೆಯದನ್ನು ಮಾಡೋಣ, ಒಳ್ಳೆಯದಾಗಿ ಇರೋ. ಯಾಕೋ ನನಗೆ ಇದನ್ನು 3 ದಿನದಿಂದ ನೋಡಿ ನನಗೂ ತುಂಬ ಬೇಜಾರಾಗಿತ್ತು. ಅದಕ್ಕೋಸ್ಕರ ನನಗೆ 1-2 ಮಾತು ಹೇಳಬೇಕು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಹೇಳಿದೆ. ಯಾರಿಗಾದರೂ ಇದ್ರ ಮುಖಾಂತರ ಬೇಜಾರಾಗಿದ್ದರೆ ಸಾರಿ. ಓಕೆ ಫ್ರೆಂಡ್ಸ್, ಬಾಯ್.